ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಿರುಗುಪ್ಪ ತಾಲೂಕಿನ ಹೆರಕಲ್ ಗ್ರಾಮದ ರೈತರಿಗೆ ಸೇರಿದ 60ಕ್ಕೂ ಅಧಿಕ ಕುರಿಗಳು ಸಾವನ್ನಪ್ಪಿದ್ದು, ಪಶು ಸಂಗೋಪನಾ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ವಿನೋದ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿ, ರೈತರು ಆದ ಜಿ ರಾಜಶೇಖರ್ ಅವರಿಗೆ ಸೇರಿದ 200 ಕುರಿಗಳು ಮತ್ತು ಕಲ್ಮನೆ ಗಾದಿಪ್ಪ ತಂದೆ ಕಲ್ಮನೆ ಮಾರೆಪ್ಪ ಎಂಬುವರಿಗೆ ಸೇರಿದ 100 ಕುರಿಗಳು ಒಟ್ಟು 300 ಕುರಿಗಳನ್ನು ಒಂದೇ ಕಡೆ ಮೇಯಿಸಲಾಗಿದೆ ಎಂದು ತಿಳಿದು ಬಂದಿದೆ. 60ಕ್ಕೂ ಅಧಿಕ ಕುರಿಗಳು ಸತ್ತಿರುವ ಬಗ್ಗೆ ಮಾಹಿತಿ ಇದೆ. ನಮ್ಮ ಇಲಾಖೆ ಸಿಬ್ಬಂದಿಗಳಿಂದ ಇನ್ನುಳಿದ ಕುರಿಗಳ ಆರೋಗ್ಯ ತಪಾಸಣೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸರ್ಕಾರದಿಂದ ಕುರಿ ಗಾಹಿಗಳಿಗೆ ಸೂಕ್ತ ಪರಿಹಾರವನ್ನ ದೊರಕಿಸುವ ಭರವಸೆ ನೀಡಿದರು. ಪ್ರಯೋಗಾಲಯ ತಜ್ಞರು ಆದ ಡಾಕ್ಟರ್ ರಾಜಶೇಖರ್ ಅವರು ಮಾತನಾಡಿ, ಭತ್ತದ ಕಟಾವಿನಿಂದ ದೊರೆಯುವ ಹೊಟ್ಟಿನಂತಹ ತ್ಯಾಜ್ಯವಿಲ್ಲ. ಹೆಚ್ಚಾಗಿ ತಿಂದಿರುವ ಪರಿಣಾಮ ಜೀರ್ಣ ಕ್ರಿಯೆ ತೊಂದರೆ ಎಂದು ರೈತರು ತಿಳಿಸಿದ್ದಾರೆ. ಒಟ್ಟಾರೆ ಕೀಟನಾಶಕದ ವಿಷಪೂರಿತ ಆಹಾರ ಸೇವನೆಯ ಲಕ್ಷಣ ಕಂಡು ಬರ್ತಾ ಇಲ್ಲ. ದೈಹಿಕ ಪರೀಕ್ಷೆ ಮಾಡಲಾಗಿದೆ ಎಂದರು. ಸಹಾಯಕ ನಿರ್ದೇಶಕ ವೈ ಗಂಗಾಧರ್ ಅವರು ಮಾತನಾಡಿ, ಘಟನೆ ಬಗ್ಗೆ ಮಾಹಿತಿ ಬಂದಾಗಿನಿಂದ ತಾಲೂಕಿನಲ್ಲಿ ಇರುವ ಎಲ್ಲ ಸಿಬ್ಬಂದಿಗಳ ನೆರವಿನಿಂದ ಸೂಕ್ತ ಚಿಕಿತ್ಸೆ ನೀಡಲಾಗ್ತಾ ಇದೆ ಎಂದರು. 5,000 ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ. ಈಗ ನಮ್ಮ ವಿಜ್ಞಾನಿಗಳು ಬಂದಿದ್ದಾರೆ, ಸ್ಯಾಂಪಲ್ಗಳೆಲ್ಲ ತೊಗೊಂಡಿದ್ದೀವಿ, ಪೋಸ್ಟ್ಮಾರ್ಟಮ್ ಎಲ್ಲ ಮಾಡಿದ್ದಾರೆ. ಈಗ ಇದ್ರ ಮೇಲೆ ನಮಗೆ ಇವರು 60 ಹೇಳಿದ್ದಾರೆ. ನಾವೆಲ್ಲ ಕೌಂಟ್ ಮಾಡ್ತೀವಿ. ಪೋಸ್ಟ್ಮಾರ್ಟಮ್ ಮಾಡಬೇಕಾದ್ರೆ ಎಲ್ಲ ಕೌಂಟ್ ಮಾಡ್ಕೊಂಡು ಏನೇನು ನೋಡಿ ನಮ್ಮ ಡಾಕ್ಟರ್ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟು ನಾವು ನಮ್ಮ ಹೆಡ್ ಆಫೀಸ್ಗೆ ಕಳಿಸ್ಬಿಟ್ಟು ಪರಿಹಾರಕ್ಕೆ ಇಮ್ಮಿಡಿಯೇಟಾಗಿ ವ್ಯವಸ್ಥೆ ಮಾಡ್ತೀವಿ. ಬರುತ್ತೆ ಅವ್ರಿಗೆ ಆದಷ್ಟು ಬೇಗನೆ ಬರುತ್ತೆ. ಯಾಕಂದರೆ ಇಷ್ಟೊಂದು ಸಂಖ್ಯೆಯಲ್ಲಿ ಸತ್ತಿರೋದ್ರಿಂದ ಲೇಟ್ ಏನಾಗಲ್ಲ. ನಾವು ಆದಷ್ಟು ಬೇಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಜಿಲ್ಲಾಡಳಿತದ ಗಮನಕ್ಕೂ ತಂದಿದ್ವಿ. ಈಗ DC ಸಾಹೇಬರು ಫೋನ್ ಮಾಡಿದ್ರು, ಹೇಳಿದ್ದೀನಿ ಅವರು, ಸರ್ ಹಿಂಗಾಗಿದೆ ಅಂತೇಳಿ ಅವ್ರ ಗಮನಕ್ಕೂ ತಂದಿದ್ದಾರೆ. ಅದೇನು ಇಮ್ಮಿಡಿಯೇಟ್ ಕ್ರಮ ಕೈಗೊಳ್ಳಿ ಅಂತ ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ನಾವೀಗ ಅದಕ್ಕೆಲ್ಲ ಕ್ರಮ ಕೈಗೊಂಡಿದ್ದೀವಿ. ಅಂದಾಜು ಎಷ್ಟಂತ ಮಾಹಿತಿ ಬಂದಿದೆ ಸರ್? ಈಗ ಇವ್ರ ಪ್ರಕಾರ 60 ಅಂತಿದೆ. ನಾವಿನ್ನೂ ಎಕ್ಸಾಕ್ಟ್ ಪೂರ್ತಿ ಕೌಂಟ್ ಮಾಡಿಲ್ಲ. ಯಾಕಂದರೆ ಪೋಸ್ಟ್ಮಾರ್ಟಮ್ ಮಾಡ್ಬೇಕಾದ್ರೆ ಒಂದೊಂದೇ ಕೌಂಟ್ ಮಾಡ್ತೀವಿ ನಾವು. ಆ ರೀತಿ ಕೌಂಟ್ ಮಾಡಿಕೊಂಡು ಪೂರ್ತಿ ಟೋಟಲ್ ಫಿಗರು ನಮಗೆ ಗೊತ್ತಾಗುತ್ತೆ. ಅದು ಯಾವುದ್ರ ಬಗ್ಗೆ ಅಂತ ನಮ್ಮ ಮಾಹಿತಿ ಗೊತ್ತಿಲ್ಲ. ಈಗ ನಮ್ಮ ಪ್ರಕಾರವಾಗಿ ಮುಂಚೆ ಅವರು ಇದರ ಭತ್ತದ ಒಟ್ಟು ತಿಂದು ಇದಾಗಿದ್ದು ಅಂತ ಹೇಳ್ತಿದ್ದಾರೆ ಅವರು. ಸೊ ನಮ್ಮ ಪೋಸ್ಟ್ಮಾರ್ಟಮ್ ಫೈಂಡಿಂಗ್ಸಲ್ಲಿ ಸ್ವಲ್ಪ ಕಾಣ್ತಾ ಇದೆ. ಹೀಗಾಗಿ ನಾವೆಲ್ಲ ಮಾಡಲೆಲ್ಲ ಇವನ್ನೆಲ್ಲ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈಗ ಲ್ಯಾಬ್ರೇಟರಿ ಎಕ್ಸಾಮಿನೇಷನಲ್ಲಿ ಕನ್ಫರ್ಮ್ ಆಗುತ್ತೆ ಯಾವ ಇದರಿಂದ ಸತ್ತಿದೆ ಅಂತ ಹೇಳ್ಬಿಟ್ಟು. ಇದ್ರ ಪ್ರಕಾರನೇ ನಾವು ಫೈನಲ್ ಆಗಿ ರಿಪೋರ್ಟ್ ಕೊಡ್ತೀವಿ. ನಾವು ಡಾಕ್ಟರ್ ರಾಜಶೇಖರ್ ಅಂತ ಈ ಒಂದು ಘಟನೆ ಏನು ನಡೆದಿದೆ, ಆಲ್ಮೋಸ್ಟ್ 50 ಮೇಲಂತೂ ಡೆತ್ ಆಗಿದೆ. ಎಕ್ಸಾಕ್ಟಾಗಿ ಕೌಂಟ್ ಆದಮೇಲೆ ಗೊತ್ತಾಗಿದೆ. ಇಲ್ಲಿ ಆಗಿರ್ತಕ್ಕಂಥದ್ದು ಮೊನ್ನೆ ಇವರ ಹಿಸ್ಟ್ರಿ ಪ್ರಕಾರ ಹೇಳ್ಬೇಕಂದ್ರೆ, ನಮ್ಮ ಸಿಬ್ಬಂದಿ ನೋಡಿರೋ ಪ್ರಕಾರ ನೆಲ್ಲಿನ ಹೊಟ್ಟೆನಿರುತ್ತೆ ಮೇಲಿಂದು, ಅದು ಭಾಳಷ್ಟು ಜಾಸ್ತಿ ತಿಂದಾಗ ಇದು ಪ್ರಾಬ್ಲಮ್ ಆಗಿದೆ ಅಂತ ಇದಾಗಿರ್ತಕ್ಕಂಥದ್ದು. ಅದಾದಮೇಲೆ ತಿಂದ ಮೇಲೆ ಕೂಡ ಮೊನ್ನೆ ತಿಂದರೆ ನಿನ್ನೆಯಿಂದ ಡೆತ್ ಸ್ಟಾರ್ಟ್ ಆಗಿದೆ. ನಿನ್ನೆ ಸಾಯಂಕಾಲದಿಂದ ಸಾಯ್ತಕ್ಕಂಥದ್ದು ಸ್ಟಾರ್ಟ್ ಆಗಿದೆ. ನಿನ್ನೆಯಿಂದ ಇವತ್ತು ಬೆಳಗ್ಗೆವರೆಗೂ ಡೆತ್ ಇದೆ. ನಾವು ಪೋಸ್ಟ್ಮಾರ್ಟಮು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಿದ ಪ್ರಕಾರ ಯಾವ ರೋಗ ಅಂತೂ ಯಾವುದೂ ಇಲ್ಲ, ಇಲ್ಲಿ ಯಾವ ಡಿಸೀಸು ಇಲ್ಲ. ಪ್ರಾಬ್ಲಮ್ ಇರೋದು ಫುಡ್ ಪಾಯ್ಸನಿಂಗೆ. ಅದು ಯಾವುದು ಅಂತ ನಿಖರವಾಗಿ ನಮಗೆ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಬಟ್ ಈಗ ನಮ್ಮ ಪ್ರಕಾರ ಫಸ್ಟ್ ಮಾಡಿರ್ತಕ್ಕಂಥ ಇದರಲ್ಲಿ ಒಟ್ಟು ಜಾಸ್ತಿ ತಿಂದಿದೆ, ಅದು ಒಂದು ಮೇಜರ್ ಪ್ರಾಬ್ಲಮ್. ಅದ್ರ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಕಾಣಿಸ್ತಿದೆ, ಬಟ್ ಅದನ್ನು ಕನ್ಫರ್ಮ್ ಆಗೋವರೆಗೂ ಅದು ಹೇಳೋಕ್ಕಾಗಲ್ಲ. ಬಟ್ ಪ್ರಾಬ್ಲಮ್ ಇರೋದು ಫುಡ್ ಪಾಯ್ಸನಿಂಗಿಂದ. ಯಾವುದು ಡಿಸೀಸ್ ಅಲ್ಲ, ಯಾವ ಥರನಾದ ಇದು ರೋಗದಿಂದ ಸಾಯ್ತಕ್ಕಂಥದ್ದು ಆಗಿಲ್ಲ. ಕಿಡಿಗೆ ಪಾಯ್ಸನ್ ಅಂದರೆ ಏನು ಹೊಲಗಳು ಹೊಡ್ತಲ್ಲ ಅಂಥದ್ದು ಮಿಕ್ಸ್ ಮಾಡಾರ ಸುದ್ದಿ ಬಂತು. ಕೆಮಿಕಲ್ ಪಾಯ್ಸನಿಂಗ್ ಆದರೆ ಆ ಲಕ್ಷಣಗಳಿಗೆ ಕಾಣ್ ಬರ್ತಾ ಇಲ್ಲ ನಮಗೆ. ಕೆಮಿಕಲ್ ಪಾಯ್ಸನಿಂಗ್ ಇರ್ತದೆ, ನೀವು ಹೇಳ್ದಂಗೆ. ಈಗ OPC ಹೊಲಕೊಡೆ ಎಣ್ಣೆ ಯಾವಾಗ ಅಂದರೆ OPC, OCC ಕಂಪೌಂಡ್ಸು, ಕಾರ್ಬಮೇಟ್ಸು ಇವೆಲ್ಲ ಇದ್ದಾವೆ. ಬಟ್ ಅಲ್ಲಿ ಲಕ್ಷಣಗಳೇ ಬೇರೆ ಇರ್ತಾವೆ. ನಮಗೆ ಜೋಲ್ ಬರ್ತಕ್ಕಂಥದ್ದು ಇನ್ನೊಂದು ಬೇರೆ ಲಕ್ಷಣ ಕಾಣ್ಬೇಕು. ಬಟ್ ಇಲ್ಲಿ ಯಾವ ಲಕ್ಷಣ ಕಾಣ್ತಾ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಕಾಣ್ತಾ ಇರೋದೇ ನಮಗೆ ಡೈಜೆಸ್ಟಿವ್ ಡಿಸ್ಟರ್ಬೆನ್ಸ್ ಆಗಿದೆ. ಅಂದರೆ ಈ ಅನ್ನನಾಳ ಏನಿದೆ, ಊಟನಾಳ, ಅಲ್ಲೊಂದೇ ಡಿಸ್ಟರ್ಬೆನ್ಸ್ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ಫುಡ್ಡಲ್ಲೇ ಪಾಯ್ಸನಿಂಗ್ ಆಗಿದೆ. ಕೆಮಿಕಲ್ ಪಾಯ್ಸನಿಂಗು ನನಗೆ ತುಂಬ ಡೌಟ್ಸ್ ಇಲ್ಲಿವರೆಗೂ ನಾವು ಇನ್ವೆಸ್ಟಿಗೇಷನ್ ಮಾಡಿರೋ ಪ್ರಕಾರ ಅದ್ರ ಬಗ್ಗೆ ಡೌಟ್ಸ್ ತುಂಬ ಕಮ್ಮಿ ಇದೆ. ಬಟ್ ಅದು ನಮ್ಮ ಟೆಸ್ಟಲ್ಲಿ ಕ್ಲಿಯರ್ ಆಗುತ್ತೆ. ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಉದ್ದೇಶಪೂರ್ವಕ ಈಗ ಹೇಳೋಕ್ಕಾಗಲ್ಲ. ಟೆಸ್ಟ್ ಬಂದ ಮೇಲೆ ಅದು ಏನಾದರೂ ಆಗೋದು ಮೇಲ್ನೋಟಕ್ಕಂತೂ ಅದು ಉದ್ದೇಶಪೂರ್ವಕ ಅಥವಾ ಏನೋ ಕೆಮಿಕಲ್ ಪಾಯ್ಸನಿಂಗ್ ಆಗಿದೆ ಅಥವಾ ಉದ್ದೇಶಪೂರ್ವಕವಾಗಿ ಅಂತಲ್ಲ, ಹೊಲದಲ್ಲಿ ಎಣ್ಣೆ ಹೊಡೆದಿರ್ತಾರೆ ಅದು ತಿಂದಿದ್ದಾವಂತನೂ ಅನಿಸ್ತಾ ಇಲ್ಲ ನಮಗೆ ಅನಿಸ್ತಾ ಇರೋದು ಫುಡ್ಡಲ್ಲೇ ಪಾಯ್ಸನ್ ಆಗಿದೆ. ಸೊ ಇಲ್ಲಿವರೆಗೂ ಆಗಿರ್ತಕ್ಕಂಥ ಇನ್ವೆಸ್ಟಿಗೇಷನಲ್ಲಿ ಅಷ್ಟು ಮಾತ್ರ ನಾವು ಹೇಳ್ತೇವೆ. ನಾನು ಡಾಕ್ಟರ್ ವೈ ಗಂಗಾಧರ್ ಅಂತ ಸಹಾಯಕ ನಿರ್ದೇಶಕರಾಗಿ ರೂಪ ಪಶು ಆಸ್ಪತ್ರೆಗೆ ಕೆಲಸ ಮಾಡ್ತಾಯಿದ್ವಿ. ಸೊ
ಸೊ ನಿನ್ನೆಯಿಂದ ಏನು ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಮತ್ತು ವಿಜ್ಞಾನಿಗಳು ಹೇಳಿದ ಪ್ರಕಾರ ಸೊ ಈಗೆಲ್ಲ ಪೋಸ್ಟ್ಮಾರ್ಟಮು ಮತ್ತು ಡೆತ್ಸ್ ಎಲ್ಲ ಕೌಂಟ್ ಮಾಡಿಕೊಂಡು ಪರಿಹಾರಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಸೊ ಮೀನ್ವೇಲು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಆಸ್ಪತ್ರೆಯ ಸಿಬ್ಬಂದಿನ ಕರೆಸಿ ಚಿಕಿತ್ಸೆನ ಮುಂದುವರಿಸ್ತಾ ಇದ್ವಿ. ಸೊ ಇವತ್ತು ಸಾಯಂಕಾಲದವರೆಗೆ ಮತ್ತು ನಾಳೆವರೆಗೆ ಇಲ್ಲೇ ನಾವು ಮುದ್ದಮ್ ಇಲ್ಲೇ ಇದ್ದು ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸ ಇರ್ತದೆ. ಹೀಗಾಗಿ ಡೆತ್ ಆಗಿರ್ತಕ್ಕಂಥ ಏನು ಇದಾವೆ ಅವಕ್ಕೆ ಪೋಸ್ಟ್ಮಾರ್ಟಮ್ ಮಾಡಿ ಸರ್ಕಾರದಿಂದ ಬರ್ತಕ್ಕಂಥ ಪರಿಹಾರ ಏನಿದೆ 5,000 ರೂಪಾಯಿ. ಸೊ ಇದು ಇಬ್ಬರಿಗೆ ಸೇರುತ್ತೆ, ಗಾದ್ಲಿಂಗಪ್ಪ ಮತ್ತು ರಾಜಶೇಖರ್ ಗುಮ್ಮಡಿ ಸೇರಿರ್ತಕ್ಕಂಥ ಈ ಕುರಿಗಳೇನಿದ್ದಾವೆ ಇವಕ್ಕೆಲ್ಲ ನಾವು ಮರಣೋತ್ತರ ಪರೀಕ್ಷೆ ಮಾಡಿ ಅದು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿಯಿಂದ ಏನು ಬರ್ತಾ ಇದೆ ಅದನ್ನು ಸರ್ಕಾರದ ಸಹಾಯದ ಅದನ್ನು ಪ್ರೋತ್ಸಾಹಧನವನ್ನು ಇವರಿಗೆ ತಲುಪಿಸೋಕ್ಕೆ ಶೀಘ್ರ ಕೈಗೊಳ್ತೀವಿ ಅಂತ ಹೇಳಿ. ತೆಕ್ಕಲಕೋಟೆ ಪೊಲೀಸ್ ಠಾಣೆಯ ಪಿಎಸ್ಐ ತಾರಾಬಾಯಿ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಮಾಹಿತಿ ಪಡೆದಿದ್ದಾರೆ. ಇದೇ ವೇಳೆ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಖಾಜಾ ಹುಸೇನ್, ಹಿರಿಯ ವೈದ್ಯಕೀಯ ಪರಿವೀಕ್ಷಕರು ಆದ ಟಿ ಕಿಚ್ಚೀರಪ್ಪ, ಸಿಬ್ಬಂದಿಗಳು ಆದ ಕೆ ದೇವೇಂದ್ರಪ್ಪ, ವಿಜಯ್, ಶಿವಪ್ರಸಾದ್, ವಿರಾಜ, ಸುವನ್, ಅಲ್ಲಾ, ಮಲ್ಲಯ್ಯ, ಶಿವರಾಜ ಹಾಗೂ ಗ್ರಾಮಸ್ಥರು ಆದ ಜುನಾಗಢ್, ನರಸಿಂಹರಾಜ ಇನ್ನಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.